ಅಂತೂ ಇಂತೂ ನಾ ದುಡಿದು ರೊಕ್ಕದ ಕಾರ್ ತೊಗೊಂಡೋಗ್ಬಿಟ್ಟೆ ಅವನು. ಹಾಯ್ ಹಲೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ವೆಲ್ಕಮ್ ಟು ಮೈ ನ್ಯೂ ಮಿನಿ ವ್ಲಾಗ್. ಬೆಳಗ್ಗೆ ರೆಡಿಯಾಗಿ ಎಲ್ಲಿ ಹೊಂಟಾನಂತ ಅನ್ಕೋಬೇಡ್ರಿ. ಚರ್ಚ್ ಇತ್ತು ಇವತ್ತು ಸಂಡೇ, ಸೊ ಅದಕ್ಕೆ ಚರ್ಚಿಗೆ ಹೋಗಿದ್ದೆ. ಚರ್ಚಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಫಾದರ್ ನಮ್ಮೆಲ್ಲ ಯೂತ್ಸಿಗೆ ಮೀಟಿಂಗ್ ತೊಗೊಂಡ್ರೆ. ಮೀಟಿಂಗ್ ಒಳಗೆ ಫಾದರ್ ನಮ್ಗೆ ಆಟ ಆಡಿಸಿದ್ರೆ, ಆಮೇಲೆ ಸ್ವಲ್ಪ ವಿಷಯಗಳ ಬಗ್ಗೆ ಐಡಿಯಾಸ್ ಕೊಟ್ರೆ. ಅದಾದಮೇಲೆ ಹೊರಗೆ ಬಂದಮೇಲೆ ನಮ್ಮ ಹುಡುಗರು ಇಲ್ಲಿ ಗುಂಡಾಡ್ಕೊತ ನಿಂತ್ರೆ ಸ್ವಲ್ಪ ಹೊತ್ತು. ಎಲ್ಲ ಮೀಟಿಂಗ್ ಮುಗಿಸ್ಕೊಂತ ಮನೆಗೆ ಹೊಂಟಿದ್ದೆ. ಸೊ ಮನೆಗೆ ಹೋಗಬೇಕಾದ್ರೆ ನಮ್ಮ ನಾಯಿ ಯಾವ ಥರ ನೋಡಂತಿತ್ತು ನೋಡ್ರಿ. ನಾನು ಹಂಗೆ ಮನೆಗೆ ಬರಬೇಕಾದ್ರೆ ಸ್ವಲ್ಪ ಸ್ಟೈಲ್ ಮಾಡ್ಕೊಂಡು ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ಕೊತ ಬರತ್ತಿದ್ದೆ. ನಮ್ಮ ಅವ್ ನೋಡಿದ್ರೆ ಕೈಯಾಗ ಕ್ಯಾನ್ ಕೊಟ್ಟು ನೀರು ತರೋಗಂತೇಳಿ ಕಳಿಸ್ಬಿಟ್ಲು. ಕ್ಯಾನ್ ತೊಗೊಂಡು ಕುಡಿಯಾಕೆ ನೀರು ತರಕಂತೇಳಿ ಪ್ಯಾಟಿಗೆ ಹೊಂಟಿದ್ದೆ. ಮನೆಗೆ ಜಲ್ದಿ ಹೋಗಿ ಏನು ಮಾಡೋಣ ಅಂತೇಳಿ ಹಗರ್ಕ ಸ್ಕೂಟಿ ಒಳಗೆ ಹೊಂಟಿದ್ದೆ ನೇಚರ್ ವೈಬ್ ಮಾಡ್ಕೊಂತ. ಅದ್ರ ಅವ್ನು ಮಳೆ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗ್ಲಿಲ್ಲ. ಫುಲ್ ಜೋರ್ ಬಂದ್ಬಿಡ್ತು. ಅದ ಮಳೆಯಾಗ ತೋರಿಸ್ಕೊಂಡು ನೀರಿನ ಕ್ಯಾನ್ ತುಂಬಿಸ್ಕೊಂಬರಕಂತ ಹೋದೆ. ನಮ್ಮ ಕಡೆ ನೀರಿನ ಕ್ಯಾನ್ ತುಂಬಬೇಕಂತಂದ್ರೆ ನೀರು ಬರಬೇಕಂತಂದ್ರೆ ₹2 ಕಾಯಿನ್ ಹಾಕ್ಬೇಕು. ಅವು ದೊಡ್ಡ ಇರ್ಬೇಕು ಕಾಯಿನ್. ಅಂಥವು ಹಾಕಿದ್ರಷ್ಟೇ ನೀರು ಬರುತ್ತೆ ನಮ್ಮ ಕಡೆ. ಅದು ಒಂದೊಂದಲ್ಲ 2 ಕಾಯಿನ್ ಹಾಕ್ಬೇಕು, ಅಂದ್ರಷ್ಟೇ ಫುಲ್ ಕ್ಯಾನ್ ತುಂಬ್ತೈತೆ ನಮ್ದು ಚಲೋ ನೋಡ್ರಿ. ₹10 ಕೊಟ್ಟೆ ಅರ್ಧ ಲೀಟರ್ ಬಾಟ್ಲಿ ತೊಳಕಿಂತ ₹4 ಹಾಕಿ ಇಡೀ ಕ್ಯಾನ್ ತುಂಬಿಸ್ಕೊಂಡು ಹೋಗ್ಬೋದು. ಕ್ಯಾನ್ ತುಂಬಿಸ್ಕೊಂಡು ಮನೆಗೆ ಬರಕತ್ತಿದ್ದೆ. ಅಷ್ಟ ಮಟ ಅಂದ್ರೆ ಪಪ್ಪ ಫೋನ್ ಹಚ್ಚಿ ಚಿಕನ್ ತೊಗೊಂಬ ಅಂದ್ರೆ ಮತ್ತೆ ಚಿಕನ್ ತೊಗೊಂಬರಕಂತೇಳಿ ಬಂದಾರಾಗ ವಾಪಸ್ ಹೋದೆ. ಚಿಕನ್ ಅಂಗಡಿಗೆ ಹೋಗಿ ನೋಡಿದ್ರೆ ಚಿಕನಿಂದ ರೇಟ್ ಯಾವ ಪರಿ ತುಟ್ಟಿಯಾಗಿತ್ತು ರೀ. ಮನೆಗೆ ಬಂದಮೇಲೆ ನಾನು ಚಿಕ್ಕ ಸ್ಟುಡಿಯೋಗೆ ಹೋದೆ ವಿಡಿಯೋ ಎಡಿಟಿಂಗ್ ಮಾಡಕ್ಕಂತೇಳಿ. ಎಡಿಟಿಂಗ್ ಮಾಡ್ಕೊತ ನನ್ನೊಂದಿಷ್ಟು ಸ್ಟೈಲ್ ಆಗ್ಬೇಕಲ್ರಿ, ಅದಕ್ಕೆ ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ಕೊಂತ ಕುಂತಿದ್ದೆ. ಅಷ್ಟ ಮಟ ಅಂದ್ರೆ ನಂಗೆ ಒಬ್ಬ ಪರಿಚಯ ಇದ್ದ ಅಣ್ಣ, ಅವ್ನು ಹೊಸ ಕಾರ್ ತೊಗೊಂಡಾನ ಅಂತೇಳಿ ಪೇಡೆ ಕೊಡಕಂತ ಮನೆಗೆ ಬಂದಿದ್ದ. ಸೊ ಅವಂದ ಕಾರ್ ತೊಗೊಂಡು ಒಂದು ರೌಂಡ್ ಹೋಗಿ ಬಂದೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ನಮ್ಮ ಅಗ್ರೆಸಿವ್ ಡಾಗ್ ಕೂಡ ಆಟ ಆಡ್ಕೊಂತ ಕುಂತೆ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಮನ್ಯಾಗ ಕುಂತು ಬೋರ್ ಆಗಿದ್ದಕ್ಕೆ ಟಿವಿ ಹಚ್ಕೊಂಡು ಟಿವಿ ನೋಡ್ಕೊಂತ ಕುಂತಿದ್ದೆ. ಅದಕ್ಕೆ ನಮ್ಮ ಮಮ್ಮಿಗೆ ಬೋರ್ ಆಗೈತೆ ಮಮ್ಮಿ ಅಂತ ಅಂದಿದ್ದಕ್ಕೆ ತಗೋ ಇದನ್ನ ಅಕ್ಕಿ ಹಿಟ್ಟು ರುಬ್ಬಿದನ ಅಂತೇಳಿ ಅಕ್ಕಿ ನನ್ನ ಕೈಯಾಗ ಕೊಟ್ಬಿಟ್ರೆ. ಮತ್ತೇನು ಮಾಡಕ್ ಬರಲ್ರಿ, ಮಮ್ಮಿ ಹೇಳಿದ ಮಾತು ಕೇಳಬೇಕು. ಸೊ ಹಿಟ್ಟು ರುಬ್ಕೊಂಡು ನಿಂತೆ. ಮತ್ತೆ ಹೆಂಗಿತ್ರಿ ಕಾರ್ ಸರ್ಪ್ರೈಸ್ ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ನಿಮ್ಗೆ ನೆಕ್ಸ್ಟ್ ಮಿನಿ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಟೇಕ್ ಕೇರ್, ಬಾಯ್. ಇದೇ ಥರ ನಂದು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ನೋಡ್ಬೇಕಂತಂದ್ರೆ ನನ್ನ ಬಯೋ ಒಳಗೆ ನಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್.